ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಓಂ ನಮಃ ಶಿವಾಯ. ನಮಸ್ಕಾರ ಗೆಳೆಯರೆ. ಡಿವೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೆಳೆಯರೆ, ಈ ಬರುವ ಮಹಾಶಿವರಾತ್ರಿ ಬ್ರಹ್ಮಾಂಡದಲ್ಲಿ ಅತ್ಯಂತ ವಿಶಿಷ್ಟವಾದ ಹಾಗೂ ಅತಿಮಾನುಷ ಶಕ್ತಿಗಳು ಜಾಗೃತವಾಗುವಂತಹ ಒಂದು ಅದ್ಭುತವಾದ ರಾತ್ರಿಯಾಗಿದೆ. ಈ ದಿನ ಗ್ರಹಗಳ ಜೋಡಣೆ ಮತ್ತು ಕಾಸ್ಮಿಕ್ ಎನರ್ಜಿ ನಮ್ಮ ಭೂಮಿಯ ಕಡೆಗೆ ನೇರವಾಗಿ ಹರಿಯುತ್ತಿರುತ್ತದೆ. ಈ ಕಾರಣಕ್ಕಾಗಿಯೇ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ, ಜನ್ಮ ಜನ್ಮಾಂತರದ ಕರ್ಮಗಳನ್ನು ಕಳೆದು ಹೊಸ ದಾರಿ ತೋರಿಸಬಲ್ಲ ಒಂದು ಅತ್ಯಂತ ಶಕ್ತಿಶಾಲಿ ಹಾಗೂ ನಿಖರವಾದ ಲೈಫ್ ರೀಡಿಂಗ್ ಅನ್ನು ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಯಾವುದೇ ವಿಡಿಯೋ ಸುಮ್ಮನೆ ನಿಮ್ಮ ಮುಂದೆ ಬರುವುದಿಲ್ಲ. ಈ ವಿಡಿಯೋ ಇಂದು ನಿಮ್ಮ ಕಣ್ಮುಂದೆ ಬಂದಿದೆ ಎಂದರೆ ಸಾಕ್ಷಾತ್ ಆ ಪರಮಶಿವನೇ ನಿಮಗೆ ಯಾವುದೋ ಒಂದು ಅತಿ ಮುಖ್ಯವಾದ ಸಂದೇಶವನ್ನು ನೀಡಲು ಬಯಸುತ್ತಿದ್ದಾನೆ ಎಂದೇ ಅರ್ಥ. ವಿಡಿಯೋ ಶುರು ಮಾಡುವುದಕ್ಕೂ ಮುನ್ನ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಆ ಮಹಾದೇವನ ನಿಜವಾದ ಭಕ್ತರಾಗಿದ್ದರೆ ಈಗಲೇ ಕಮೆಂಟ್ ಸೆಕ್ಷನ್ನಲ್ಲಿ ಓಂ ನಮಃ ಶಿವಾಯ ಅಥವಾ ಹರ ಹರ ಮಹಾದೇವ ಎಂದು ಭಕ್ತಿಯಿಂದ ಬರೆಯಿರಿ. ನಿಮ್ಮ ಭಕ್ತಿಯೇ ನಿಮ್ಮ ಮುಂದಿನ ಭವಿಷ್ಯದ ಬಾಗಿಲನ್ನು ತೆರೆಯಲಿದೆ. ಗೆಳೆಯರೆ, ಈಗ ನೀವು ಅತ್ಯಂತ ಪ್ರಶಾಂತವಾದ ಮನಸ್ಸಿನಿಂದ ಕುಳಿತುಕೊಳ್ಳಿ. ಒಮ್ಮೆ ದೀರ್ಘವಾಗಿ ಉಸಿರನ್ನು ಎಳೆದುಕೊಂಡು ನಿಮ್ಮ ಇಷ್ಟದೇವತೆಯನ್ನು ಹಾಗೂ ಆ ಕೈಲಾಸವಾಸಿಯಾದ ಪರಮಶಿವನನ್ನು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಈಗ ಶಿವನಿಗೆ ಅತ್ಯಂತ ಪ್ರಿಯವಾದ 3 ಪವಿತ್ರ ವಸ್ತುಗಳು ಕಾಣಿಸುತ್ತಿವೆ. ಮೊದಲನೆಯದು ಪರಮಶಿವನ ತ್ರಿಶೂಲ ಮತ್ತು ತ್ರಿನೇತ್ರದ ಸಂಕೇತವಾದ ಬಿಲ್ವಪತ್ರೆ. ಎರಡನೆಯದು ಸಾಕ್ಷಾತ್ ಮಹಾದೇವನ ಆನಂದ ಭಾಷ್ಪದಿಂದಲೇ ಹುಟ್ಟಿಬಂದಿರುವ ಪವಿತ್ರವಾದ ರುದ್ರಾಕ್ಷಿ. ಮತ್ತು ಮೂರನೆಯದು ಪರಮ ಸತ್ಯದ ಸಂಕೇತವಾದ ಸರ್ವ ಪಾಪಗಳನ್ನು ಸುಟ್ಟು ಭಸ್ಮ ಮಾಡುವ ವಿಭೂತಿ. ಈಗ ಕಣ್ಣು ಬಿಟ್ಟು ಈ 3 ವಸ್ತುಗಳನ್ನು ದಿಟ್ಟಿಸಿ ನೋಡಿ. ನಿಮ್ಮ ಮನಸ್ಸು, ನಿಮ್ಮ ಅಂತರಾಳ, ನಿಮ್ಮ ಆತ್ಮ ಈ 3ರಲ್ಲಿ ಯಾವ ವಸ್ತುವಿನ ಕಡೆಗೆ ಅತಿ ಹೆಚ್ಚು ಆಕರ್ಷಿತವಾಗುತ್ತಿದೆ ಎಂಬುದನ್ನು ಗಮನಿಸಿ. ಯಾವುದೋ ಒಂದು ವಸ್ತು ನಿಮ್ಮನ್ನು ತನ್ನತ್ತ ಸೆಳೆಯುತ್ತಿದೆ ಎನಿಸಿದರೆ ಅದೇ ನಿಮ್ಮ ಆಯ್ಕೆ. ಆ ಆಯ್ಕೆಯ ಮೂಲಕವೇ ಶಿವನು ನಿಮ್ಮ ಜೀವನದ ಅತಿ ದೊಡ್ಡ ರಹಸ್ಯವನ್ನು ಇಂದು ಬಿಚ್ಚಿಡಲಿದ್ದಾನೆ. ಬನ್ನಿ, ಈಗ ನೀವು ಮಾಡಿದ ಆಯ್ಕೆಯ ಹಿಂದಿರುವ ಆ ಅಗಾಧವಾದ ಮತ್ತು ಬೆರಗುಗೊಳಿಸುವ ಭವಿಷ್ಯದ ಸಂದೇಶವೇನು ಎಂದು ಸಂಪೂರ್ಣವಾಗಿ ತಿಳಿಯೋಣ. ಮೊದಲನೆಯದಾಗಿ, ನೀವೇನಾದರೂ ಮೊದಲನೇ ವಸ್ತುವಾದ ಬಿಲ್ವಪತ್ರೆಯನ್ನು ಆಯ್ಕೆ ಮಾಡಿದ್ದರೆ ನಿಮಗೆ ಶುಭವಾಗಲಿ. ಬಿಲ್ವಪತ್ರೆ ಎಂದರೆ ಸಾಮಾನ್ಯವಾದ ಎಲೆಯಲ್ಲ. ಇದು ಸತ್ವ, ರಜೋ ಮತ್ತು ತಮೋ ಗುಣಗಳೆಂಬ 3 ಗುಣಗಳನ್ನು ಮತ್ತು ಶಿವನ 3 ಕಣ್ಣುಗಳನ್ನು ಪ್ರತಿನಿಧಿಸುತ್ತದೆ. ಈ ಶಿವರಾತ್ರಿಯಂದು ಬಿಲ್ವಪತ್ರೆಯನ್ನು ಆಯ್ಕೆ ಮಾಡಿದ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ, ನೀವು ಊಹಿಸಲು ಸಾಧ್ಯವಾಗದಂತಹ ಬೃಹತ್ ಬದಲಾವಣೆ ಕಾದಿದೆ ಎಂದು ಮಹಾದೇವನು ಸೂಚಿಸುತ್ತಿದ್ದಾನೆ. ಇಲ್ಲಿಯವರೆಗೆ ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀರಾ. ನೀವು ಒಳ್ಳೆಯವರಾಗಿದ್ದರೂ, ಬೇರೆಯವರಿಗೆ ಸಹಾಯ ಮಾಡಿದ್ದರೂ ನಿಮಗೆ ಮಾತ್ರ ಕೇವಲ ನೋವು, ನಷ್ಟ ಮತ್ತು ಅವಮಾನಗಳೇ ಸಿಕ್ಕಿವೆ. ನೀವು ಎಷ್ಟೋ ರಾತ್ರಿಗಳು ಕಣ್ಣೀರು ಹಾಕಿದ್ದೀರಾ. ನನ್ನ ಕರ್ಮವೇ ಇಷ್ಟು ಎಂದು ಕೊರಗಿದ್ದೀರಾ. ಆದರೆ ಶಿವನು ಹೇಳುತ್ತಿದ್ದಾನೆ, ನಿಮ್ಮ ಪರೀಕ್ಷೆಯ ಸಮಯ ಮುಕ್ತಾಯವಾಗಿದೆ. ನೀವು ಪಟ್ಟ ಪ್ರತಿಯೊಂದು ಕಷ್ಟಕ್ಕೂ, ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರಿಗೂ ಬಡ್ಡಿ ಸಮೇತ ಪ್ರತಿಫಲವನ್ನು ನೀಡುವ ಸಮಯ ಈಗ ಬಂದೊದಗಿದೆ. ಈ ಶಿವರಾತ್ರಿಯ ನಂತರ ನೀವು ಎಲ್ಲಿ ಅವಮಾನಗಳನ್ನು ಎದುರಿಸಿದ್ದೀರೋ ಅಲ್ಲಿಯೇ ನಿಮಗೆ ಕಿರೀಟ ತುಡಿಸುವಂತಹ ಘಟನೆಗಳು ನಡೆಯಲಿವೆ. ಆರ್ಥಿಕವಾಗಿ ನೀವೆದುರಿಸುತ್ತಿದ್ದ ಅತಿದೊಡ್ಡ ಅಡೆತಡೆಗಳು, ಸಾಲದ ಬಾಧೆಗಳು ಮತ್ತು ನಿಮ್ಮ ಕೈ ಸೇರಬೇಕಿದ್ದ ಹಣ ಎಲ್ಲವೂ ನಿಮ್ಮ ಕಡೆಗೆ ಮರಳಿ ಬರುವ ಯೋಗಗಳು ಸೃಷ್ಟಿಯಾಗುತ್ತಿವೆ. ನಿಮ್ಮ ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಒಂದು ಅನಿರೀಕ್ಷಿತವಾದ ಬೃಹತ್ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ನಿಮ್ಮ ಶತ್ರುಗಳು, ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆಕಿಚ್ಚುಪಡುತ್ತಿದ್ದವರು ತಾವೇ ತೋಡಿದ ಗುಂಡಿಗೆ ತಾವೇ ಬೀಳುವ ಸಮಯ ಬಂದಿದೆ. ನಿಮಗೆ ತಿಳಿಯದೆಯೇ ಒಂದು ಅಗೋಚರ ಶಕ್ತಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ರಕ್ಷಿಸುತ್ತಾ ನಿಮ್ಮನ್ನು ಉತ್ತುಂಗದ ಶಿಖರಕ್ಕೆ ಕೊಂಡೊಯ್ಯಲಿದೆ. ಬಿಲ್ವಪತ್ರೆಯು ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನಗಳು ಆಕಾಶದೆತ್ತಕ್ಕೆ ಬೆಳೆಯುವುದನ್ನು ಸ್ಪಷ್ಟವಾಗಿ ಸೂಚಿಸುತ್ತಿದೆ. ಆಂಜನೇಯನಿಗೆ ಬೆಟ್ಟವನ್ನೇ ಎತ್ತುವ ಶಕ್ತಿಯಿದ್ದರೂ ಅದವನಿಗೆ ತಿಳಿದಿರಲಿಲ್ಲವಂತೆ. ಹಾಗೆ ನಿಮ್ಮ ಒಳಗಿರುವ ಆ ಅಗಾಧವಾದ ಶಕ್ತಿ ಮತ್ತು ಅದೃಷ್ಟ ಈಗ ಜಾಗೃತವಾಗಲಿದೆ. ಧೈರ್ಯದಿಂದ ಮುನ್ನಡೆಯಿರಿ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ.
ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಎರಡನೆಯದಾಗಿ, ನೀವೇನಾದರೂ ರುದ್ರಾಕ್ಷಿಯನ್ನು ಆಯ್ಕೆ ಮಾಡಿದ್ದರೆ ನಿಮ್ಮ ಅದೃಷ್ಟವನ್ನು ನೀವೇ ನಂಬಲು ಸಾಧ್ಯವಿಲ್ಲ. ರುದ್ರಾಕ್ಷಿ ಎಂದರೆ ಅದು ಕೇವಲ ಮಣಿಯಲ್ಲ, ಅದು ಸಾಕ್ಷಾತ್ ಮಹಾದೇವನು ಜಗತ್ತಿನ ಒಳಿತಿಗಾಗಿ ಸುರಿಸಿದ ಕಣ್ಣೀರಿನ ಬಿಂದು. ನೀವು ಈ ರುದ್ರಾಕ್ಷಿಯನ್ನು ಆಯ್ಕೆ ಮಾಡಿದ್ದೀರಾ ಎಂದರೆ ನಿಮ್ಮ ಅಂತರಾಳದ ಕೂಗು, ನಿಮ್ಮ ಒಂಟಿತನದ ನೋವು ನೇರವಾಗಿ ಆ ಕೈಲಾಸದಲ್ಲಿರುವ ಶಿವನ ಕಿವಿಗೆ ಮುಟ್ಟಿದೆ ಎಂದೇ ಅರ್ಥ. ರುದ್ರಾಕ್ಷಿಯನ್ನು ಆರಿಸಿದವರು ಸಾಮಾನ್ಯವಾಗಿ ಬಹಳ ಮೃದು ಸ್ವಭಾವದವರು, ಎಲ್ಲರನ್ನೂ ಅತಿ ಬೇಗನೆ ನಂಬಿ ಮೋಸ ಹೋಗುವವರು. ನೀವು ನಿಮ್ಮ ಪ್ರೀತಿಪಾತ್ರರಿಗಾಗಿ ನಿಮ್ಮ ಪ್ರಾಣವನ್ನೇ ಕೊಡಲು ಸಿದ್ಧವಿರುತ್ತೀರಾ, ಆದರೆ ಅವರಿಂದ ನಿಮಗ ಸಿಕ್ಕಿದ್ದು ಕೇವಲ ತಿರಸ್ಕಾರ ಮತ್ತು ಒಂಟಿತನ. ಆದರೆ ಇನ್ನು ಮುಂದೆ ಹಾಗಾಗುವುದಿಲ್ಲ. ಮಹಾದೇವನು ತನ್ನ ತ್ರಿಶೂಲವನ್ನು ಹಿಡಿದು ನಿಮ್ಮ ರಕ್ಷಣೆಗೆ ನಿಂತಿದ್ದಾನೆ. ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಯಾರಾದರೂ ಕೆಟ್ಟ ದೃಷ್ಟಿ ಹಾಕಿದ್ದರೆ, ಮಾಟಮಂತ್ರ ಪ್ರಯೋಗ ಮಾಡಿದ್ದರೆ ಅಥವಾ ನಿಮ್ಮ ಬೆನ್ನು ಹಿಂದೆ ಕುತಂತ್ರ ಮಾಡುತ್ತಿದ್ದರೆ ಅವೆಲ್ಲವೂ ಈ ಕ್ಷಣದಿಂದಲೇ ಸುಟ್ಟು ಭಸ್ಮವಾಗಲಿವೆ. ಒಂದು ಅಭೇದ್ಯವಾದ, ಬಲಿಷ್ಠವಾದ ರಕ್ಷಾ ಕವಚ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸುತ್ತಲೂ ನಿರ್ಮಾಣವಾಗುತ್ತಿದೆ. ಇದರ ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಅಥವಾ ಕೌಟುಂಬಿಕ ಜೀವನದಲ್ಲಿ ಬಹಳ ದಿನಗಳಿಂದ ಇದ್ದಂತಹ ಬಿರುಗಾಳಿ ಶಾಂತವಾಗಲಿದೆ. ಯಾರನ್ನು ನೀವು ಅತಿಯಾಗಿ ಪ್ರೀತಿಸುತ್ತಿದ್ದೀರೋ, ಯಾರು ನಿಮ್ಮಿಂದ ದೂರವಾಗಿದ್ದಾರೋ ಅವರು ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಬಳಿ ಕ್ಷಮೆ ಕೇಳುವಂತಹ ಸನ್ನಿವೇಶಗಳು ನಿರ್ಮಾಣವಾಗಲಿವೆ. ನೀವು ಅನುಭವಿಸಿದ ಪ್ರತಿಯೊಂದು ಮಾನಸಿಕ ವೇದನೆಗೂ ಒಂದು ಅದ್ಭುತವಾದ ಮುಕ್ತಿ ಸಿಗಲಿದೆ. ರುದ್ರಾಕ್ಷಿಯು ನಿಮಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಅತ್ಯದ್ಭುತವಾದ ಚೇತರಿಕೆಯನ್ನು ನೀಡಲಿದೆ. ದೀರ್ಘಕಾಲದ ಕಾಯಿಲೆಗಳು ಅಥವಾ ಮಾನಸಿಕ ಖಿನ್ನತೆಯಿಂದ ನೀವು ಬಳಲುತ್ತಿದ್ದರೆ, ಸಾಕ್ಷಾತ್ ಮೃತ್ಯುಂಜಯನಾದ ಶಿವನು ನಿಮಗೆ ಹೊಸ ಆಯಸ್ಸನ್ನು, ಅದ್ಭುತವಾದ ಆರೋಗ್ಯವನ್ನು ಕರುಣಿಸಲಿದ್ದಾನೆ. ನಿಮ್ಮ ಮನೆಗೆ ಒಂದು ಹೊಸ ದೈವಿಕ ಕಳೆ ಬರಲಿದೆ, ನೆಮ್ಮದಿ ಮೂಡಲಿದೆ. ನೀವು ಆರಿಸಿದ ರುದ್ರಾಕ್ಷಿ ನಿಮ್ಮ ಜೀವನದ ಅತಿದೊಡ್ಡ ರಕ್ಷಣೆಯ ಸಂಕೇತವಾಗಿದೆ. ಇನ್ನು ಕೊನೆಯದಾಗಿ, ನೀವೇನಾದರೂ 3ನೇ ವಸ್ತುವಾದ ವಿಭೂತಿಯನ್ನು ಆಯ್ಕೆ ಮಾಡಿದ್ದರೆ ನಿಮ್ಮ ರೀಡಿಂಗ್ ಅತ್ಯಂತ ನಿಗೂಢ ಮತ್ತು ಅಷ್ಟೇ ಶಕ್ತಿಶಾಲಿಯಾಗಿದೆ. ವಿಭೂತಿ ಅಥವಾ ಭಸ್ಮ ಎಂದರೆ ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು, ಪ್ರತಿಯೊಂದು ಅಹಂಕಾರವೂ ಕೊನೆಗೆ ಬೂದಿಯಾಗಬೇಕು ಎಂಬ ಪರಮಸತ್ಯದ ಸಂಕೇತ. ಇದನ್ನು ಮೈಗೆ ಬಳಿದುಕೊಳ್ಳುವ ಪರಮಶಿವನು ನಿಮಗೆ ಅತಿ ದೊಡ್ಡ ಒಂದು ಸಂದೇಶವನ್ನು ರವಾನಿಸುತ್ತಿದ್ದಾನೆ. ವಿಭೂತಿಯನ್ನು ಆರಿಸಿದ ನೀವು ಬೂದಿಯಿಂದ ಮತ್ತೆ ಮತ್ತೆ ಎದ್ದು ಬರುವ ಫೀನಿಕ್ಸ್ ಪಕ್ಷಿ ಇದ್ದಂತೆ. ನಿಮ್ಮ ಜೀವನದಲ್ಲಿ ನೀವು ಅದೆಷ್ಟೋ ಬಾರಿ ಶೂನ್ಯಕ್ಕೆ ಕುಸಿದಿದ್ದೀರಾ. ಎಲ್ಲವೂ ಮುಗಿದು ಹೋಯಿತು, ನನ್ನ ಜೀವನದಲ್ಲಿ ಇನ್ನು ಯಾವುದೇ ಆಶಾವಾದವಿಲ್ಲ ಎಂದು ನೀವಂದುಕೊಂಡಾಗೆಲ್ಲ ಯಾವುದೋ ಒಂದು ದೈವಿಕ ಶಕ್ತಿ ನಿಮ್ಮನ್ನು ಮತ್ತೆ ಮೇಲಕ್ಕೆ ಎತ್ತಿದೆ. ಈ ಶಿವರಾತ್ರಿಯ ನಂತರ ನಿಮ್ಮ ಜೀವನದಲ್ಲಿ ಒಂದು ಸಂಪೂರ್ಣವಾದ 180 ಡಿಗ್ರಿಯ ಬೃಹತ್ ರೂಪಾಂತರ ನಡೆಯಲಿದೆ. ಅಂದರೆ ಒಂದು ಹಳೆಯ ಅಧ್ಯಾಯ ಸಂಪೂರ್ಣವಾಗಿ ಮುಕ್ತಾಯವಾಗಿ ಅತ್ಯಂತ ವೈಭವೋಪೇತವಾದ ಹೊಸ ಅಧ್ಯಾಯವೊಂದು ಶುರುವಾಗಲಿದೆ. ಯಾರು ನಿಮ್ಮನ್ನು ನೋಡಿ ನಕ್ಕಿದ್ದರೋ, ಯಾರು ನಿಮ್ಮನ್ನು ಕೆಲಸಕ್ಕೆ ಬರದವನು, ಇವನಿಂದ ಏನೂ ಸಾಧ್ಯವಿಲ್ಲ ಎಂದು ಹಂಗಿಸಿದ್ದರೋ ಅದೇ ಜನರ ಬಾಯಲ್ಲಿ ನಿಮ್ಮ ಗುಣಗಾನ ಕೇಳುವಂತಹ ಮಟ್ಟಕ್ಕೆ ನೀವು ಬೆಳೆಯಲಿದ್ದೀರಾ. ಸಮಾಜದಲ್ಲಿ ನಿಮಗೆ ಅದ್ಭುತವಾದ ಕೀರ್ತಿ, ಹೆಸರು ಮತ್ತು ಪ್ರತಿಷ್ಠೆ ಒಲಿದು ಬರಲಿದೆ. ಆದರೆ ವಿಭೂತಿಯನ್ನು ಆರಿಸಿದ ನಿಮಗೆ ಶಿವನು ಒಂದು ಎಚ್ಚರಿಕೆಯನ್ನು ಕೂಡ ನೀಡುತ್ತಿದ್ದಾನೆ. ನೀವು ಸ್ವಲ್ಪ ಮುಂಗೋಪಿಗಳು, ಸಣ್ಣ ಸಣ್ಣ ವಿಚಾರಗಳಿಗೂ ವಿಪರೀತವಾಗಿ ಕೋಪ ಮಾಡಿಕೊಳ್ಳುವ ಸ್ವಭಾವ ನಿಮ್ಮಲ್ಲಿದೆ. ನಿಮ್ಮ ಕೋಪವೇ ನಿಮ್ಮ ಅತಿದೊಡ್ಡ ಶತ್ರು. ಆ ಶಾರ್ಟ್ ಟೆಂಪರನ್ನು ನೀವು ಸಂಪೂರ್ಣವಾಗಿ ನಿಮ್ಮ ಹತತೊಡಿಗೆ ತಂದುಕೊಳ್ಳಬೇಕು. ನಿಮ್ಮ ನಾಲಿಗೆಯಿಂದ ಬರುವ ಮಾತುಗಳು ಇತರರಿಗೆ ಶಸ್ತ್ರವಾಗಬಾರದು.
ಯಾವಾಗ ನೀವು ನಿಮ್ಮ ಕೋಪವನ್ನು, ನಿಮ್ಮ ಅಹಂಕಾರವನ್ನು ಸುಟ್ಟು ಭಸ್ಮ ಮಾಡುತ್ತೀರೋ, ಆಗ ನಿಮ್ಮ ಜೀವನದಲ್ಲಿ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ. ಇಡೀ ಯೂನಿವರ್ಸ್, ಇಡೀ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಪ್ರತಿಯೊಂದು ಕನಸನ್ನು ನನಸು ಮಾಡಲು ನಿಮ್ಮ ಬೆನ್ನು ಹಿಂದೆ ನಿಲ್ಲುತ್ತದೆ. ನಿಮ್ಮ ಭವಿಷ್ಯವು ರಾಜಯೋಗದ ಕಡೆಗೆ ವಾಲುತ್ತಿದೆ. ಗೆಳೆಯರೇ, ಮಹಾದೇವನ ಈ ಸಂದೇಶಗಳು ನಿಮಗೆ ಖಂಡಿತವಾಗಿಯೂ ದಾರಿದೀಪವಾಗಲಿವೆ ಎಂದು ನಾನು ನಂಬುತ್ತೇನೆ. ಇದರಲ್ಲಿ ನೀವು ಯಾವ ವಸ್ತುವನ್ನು ಆಯ್ಕೆ ಮಾಡಿದ್ದರಿ, ಬಿಲ್ವಪತ್ರೆಯೋ, ರುದ್ರಾಕ್ಷಿಯೋ ಅಥವಾ ವಿಭೂತಿಯೋ? ಅದನ್ನ ಈಗಲೇ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ನಿಮ್ಮ ಆಯ್ಕೆಯ ಫಲ ನಿಮಗೆ ಸಂಪೂರ್ಣವಾಗಿ ಪ್ರಾಪ್ತಿಯಾಗಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ಜ್ಞಾನ ಮತ್ತು ಈ ದೈವಿಕ ಸಂದೇಶ ಕೇವಲ ನಿಮ್ಮಲ್ಲಿಯೇ ಉಳಿಯಬಾರದು. ಹಾಗಾಗಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಗ್ರೂಪುಗಳಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಒಳ್ಳೆಯದನ್ನು ಹಂಚಿದರೆ ನಮಗೂ ಒಳ್ಳೆಯದೇ ಆಗುತ್ತದೆ. ಮರೆಯದೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಅಥವಾ ಹರ ಹರ ಮಹಾದೇವ ಎಂದು ಭಕ್ತಿಯಿಂದ ಬರೆಯಿರಿ. ಆ ಪರಮಶಿವನ ಕೃಪಾಕಟಾಕ್ಷ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ರೋಚಕವಾದ ದೈವಿಕ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ನಗುನಗುತ್ತಾ ಇರಿ, ಖುಷಿಯಾಗಿರಿ. ಧನ್ಯವಾದಗಳು. ಶುಭ ದಿನ.